ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆದ ಶ್ರೀಮತಿ ರೇಣುಕಾ ಸುಕುಮಾರ್ ಇವರು ಮಹಿಳೆಯ ಸುರಕ್ಷತೆಗೋಸ್ಕರ ಚೆನ್ನಮ್ಮ ಪಡೆ ಮಾಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಪೊಲೀಸ್ ಜಾಗೃತಿ ಮಾಡಲಾಯಿತು. ಅವೇರ್ನೆಸ್ ಮಾಡಾತೀವಿ. ನೀವು ನಿಮಗೇನಾದರೂ ತೊಂದರೆ ಆದರೆ 112 ಫೋನ್ ಮಾಡಿರಿ. ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಏನಾದರೂ ಸಮಸ್ಯೆ ಆದರೆ 1930 ಫೋನ್ ಮಾಡಿರಿ. ನಮ್ಮ ಪೊಲೀಸರ ಸಹಾಯ ತಗೊಳ್ರಿ. ಮತ್ತು ಯಾರಿಗಾದರೂ ಏನಾದರೂ ತೊಂದರೆ ಇದ್ದರೆ ಹೇಳ್ರಿ. ಯಾರಿಗಾದರೂ ಏನೇ ಸಮಸ್ಯೆ ಬಂದರೆ 112ಗೆ ಮೊಬೈಲ್ನಿಂದ ಕಾಲ್ ಮಾಡಿದರೆ 5 ನಿಮಿಷದಲ್ಲಿ ಹೊಯ್ಸಳಗಾಡಿ ಬಂದು ಸಮಸ್ಯೆಯನ್ನು ಪರಿಹರಿಸಲಾಗುವುದು ಎಂದು ASI ಶ್ರೀಮತಿ ನಾಗರತ್ನ ಮೊಳೆಯವರು ಮಾತನಾಡಿದರು. ಅವರು ಮಾತನಾಡುತ್ತಾ ಮತ್ತೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸೈಬರ್ ಕ್ರೈಮ್ ಮತ್ತು 112 ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮಾತನಾಡಿದರು. ನಾವು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ನಮ್ಮ ಕಮಿಷನರ್ ಮೇಡಮ್ ಅವರು ಒಂದು ಚೆನ್ನಮ್ಮ ಪಡೆ ಮಾಡಿ ಎಲ್ಲ ಶಾಲೆ, ಕಾಲೇಜು, PG, ಹಾಸ್ಟೆಲು, ಬಸ್ ಸ್ಟಾಪು ಎಲ್ಲಿ ಹೆಣ್ಮಕ್ಳು ಹೆಚ್ಚಿಗೆ ಇರ್ತಾರೆ, ಆಮೇಲೆ ಗಂಡು ಮಕ್ಳು ಇರ್ತಾರೆ, ಎಲ್ಲ ಕಡೆ ವಯಸ್ಸಾದವರು ಎಲ್ಲರಿಗೂ ಒಂದು ಸ್ವಲ್ಪ ಅವೇರ್ನೆಸ್ ಮಾಡಿರಿ ಅಂತ ಹೇಳಿ ಕಳ್ಸ್ಯಾರ. ಅದ್ರ ಸಲುವಾಗಿ ನಾವು ಹೆಣ್ಮಕ್ಳು ಇದ್ದಲ್ಲೇ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಅವೇರ್ನೆಸ್ ಮಾಡ್ತೀವಿ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಹೇಳ್ತೀವಿ. ಮತ್ತು ನಮ್ಮ 112 ವಾಹನ ಐತ್ರಿ, ಅದರ 112 ಡಯಲ್ ಮಾಡಿ ಆಮೇಲೆ ರಿಂಗ್ ಆದಮೇಲೆ 8 ನಂಬರ್ ಒತ್ತಿರಿ. ಅದು ನಿಮಗೇನಾದರೂ ಸಹಾಯ ಬೇಕಿದ್ದರೆ 5 ನಿಮಿಷದೊಳಗೆ ನಮ್ಮ ವಾಹನ ಬರ್ತೈತಿ. ನಮ್ಮ ಪೊಲೀಸರು ಸಹಾಯ ತೊಗೊಳ್ರಿ. ಹೆಚ್ಚಾಗಿ ಹೆಣ್ಮಕ್ಳಿಗೆ ಅವೇರ್ನೆಸ್ ಮಾಡೋದು ಇದ್ರ ಸಲುವಾಗಿ ನಮ್ಮ ಚೆನ್ನಮ್ಮ ಪಡೆ ಮಾಡಿ ನಮ್ಮ ಕಮಿಷನರ್ ಮೇಡಮ್ ಅವರು ನಮಗೆಲ್ಲ ಕಡೆ ಅವೇರ್ನೆಸ್ ಮಾಡೋಕೆ ಹೇಳ್ಯಾರ. ಅದ್ರ ಸಲುವಾಗಿ ಅವರು ಆದೇಶ ಪಾಲನೆ ಮಾಡಿ ಎಲ್ಲ ಕಡೆ ಅವೇರ್ನೆಸ್ ಮಾಡೋಕ್ಕೆ ಬಂದಿದ್ವಿ. ಇವತ್ತು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಬಂದಿದ್ವಿ. ಇಲ್ಲೆಲ್ಲ ನಮ್ಮ ಹೆಣ್ಮಕ್ಳು ಭಾಳ ಜನ ಇದ್ದರು. ಅದ್ರ ಸಲುವಾಗಿ ಅವ್ರಿಗೆಲ್ಲ ಅವೇರ್ನೆಸ್ ಮಾಡಿದ್ವಿ. ಖುಷಿ ಆಯ್ತು ರೀ ಮೇಡಮ್ಮ. ಅದರೊಳಗೂ ನೀವು ಹೇಳಿದ್ರಲ್ಲ 112 ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಅದು ಯಾವುದಕ್ಕೆ ಕಾಲ್ ಮಾಡ್ಬೇಕಂತಂದು. ಈಗ ಅದರೊಳಗೂ ಹೆಚ್ಚಾನೆಚ್ಚು ಮಹಿಳೆಯರ ಮೇಲೆ ಭಾಳ ದೌರ್ಜನ್ಯ ಆಗತ್ತವ್ರಿ. ನಮಗೂ ಒಂದು ಸ್ವಲ್ಪ ಇದು ಅನ್ನಿಸ್ತು ರೀ, ಧೈರ್ಯ ಬಂತ. ನಮಗೂ ಏನರ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಬರ್ತಾರೆ ಅಂತ ನೀವು ಹೇಳಿದ್ರಿ. ಖುಷಿ ಆಯ್ತು ರೀ ಮೇಡಮ್ಮ. ನಮ್ಮ ಹೆಸರು ಅಶ್ವಿನಿ ರೀ, ಜರ್ನಲಿಸಮ್ ಡಿಪಾರ್ಟ್ಮೆಂಟ್ KUD. ನಾವಂಕ್ರಿ ಆಮಿಷಕ್ಕೆ ಒಳಗಾಗಿ ಯಾವುದರ ಲಿಂಕ್ ಬಂದ್ಕೊಟ್ಲೆ ನೋಡ್ತಿ ಓಪನ್ ಮಾಡೋದು, ವಿಡಿಯೋ ನೋಡೋದು ಅದೆಲ್ಲ ಮಾಡ್ತಿದ್ವಿ. ಇದೆಲ್ಲ ಮಾಡಬಾರ್ದು ಅಂತ ಅವೇರ್ನೆಸ್ ಆಯಿತು. ಮತ್ತು 112 ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ನಾವೆಲ್ಲ ಹಾಸ್ಟೆಲ್ ಇಲ್ಲಿಂದ ದೂರ ಇರ್ತೇವೆ. ಅಲ್ಲಿಂದ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋ ಮುಂದೆ ಅಲ್ಲೆಲ್ಲ ನಮ್ಮದೆಲ್ಲ ಲ್ಯಾಬೆಲ್ಲ ಲೇಟಾಗಿ ಬಿಟ್ಟಾಗ ಹೋಗೋಕ್ಕೆಲ್ಲ ಇರುತ್ತೆ. ಇದರಿಂದ ಒಂದು ಸ್ವಲ್ಪ ಧೈರ್ಯನೂ ಬಂದಂಗೆ ಆಯ್ತು ಮ್ಯಾಮ್. ನಾವು ಕೈಯಲ್ಲೇ ಮೊಬೈಲ್ ಇರುತ್ತೆ, ಅದು ಉಪಯೋಗ ಮಾಡ್ಕೋಬೇಕು ಈ ರೀತಿಯಿಂದನೂ ಅಂತಂದು ಚಲೋ ಆಯ್ತು ಮ್ಯಾಮ್. ನಾವೆಲ್ಲ ಇವಾಗ ಅಪ್ ಆ್ಯಂಡ್ ಡೌನ್ ಮುಂದೆ ನಮ್ಗೆ ನೈಟ್ ಎಲ್ಲ ಹೋಗೋ ಮುಂದೆ ತುಂಬಾ ತೊಂದರೆ ಆಗುತ್ತೆ. ನಮ್ಮದು ಸೈನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಲ್ಯಾಬೆಲ್ಲ ಲೇಟಾಗಿ ಬಿಡೋದ್ರಿಂದ ನಾವು ಹೋಗೋದು ಅಲ್ಲಿಂದ ಇಲ್ಲಿ ಬರೋದು ಲೇಟ್ ಆಗುತ್ತೆ. ಅಲ್ಲಿ ಎಲ್ಲ ಹುಡುಗರು ನಿಂತಿರ್ತಾರೆ ಬಸ್ ಸ್ಟ್ಯಾಂಡಲ್ಲಿ, ಹಾಗೆಲ್ಲ ಹೋಗೋದು. ಇವಾಗ ಧೈರ್ಯ ಮ್ಯಾಮ್, ನಮ್ಮ ಕೈಯಲ್ಲೇ ಫೋನ್ ಇರುತ್ತೆ. ನಾವು ಏನಾದರೂ ಮಾಡಿ ನಮ್ಮ ಸುರಕ್ಷತೆ ನಾವು ಕಾಪಾಡ್ಕೋಬೋದು ಅಂತ ಖುಷಿ ಆಯಿತು. ಸುಷ್ಮಾ ಲಕ್ಕುಂಡಿ, ಬಾಟ್ನಿ ಡಿಪಾರ್ಟ್ಮೆಂಟ್.